ನಮ್ಮ ಪಾಟೀಲರು ವಿ ಎಲ್ ಪಾಟೀಲರ ಮಗ ದೊಡ್ಡ ಮಗರು ಅವರು ಬಂದಿಲ್ಲಿ ಹೋಗಿ ನಾವು ಬಂದಿಲ್ಲ ಕಾಂಗ್ರೆಸ್ ಟಿಕೆಟ್ ಕೊಡೋದು ಹೋದ್ರೆ ನಾವು ಕೊಡ್ತೀವಿ ಅನ್ನೋವಂಥ ಮೆಸೇಜು ಸಹಿತ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಇದು ಒಂದು ಮತ್ತು ಶಂಭು ಕಲ್ಲೋಳ್ಕರ್ ಅವರು ಸಹಿತ ಇವರೆಲ್ಲರ ಜೊತೆ ಕೂಡುವಂಥ ಸಾಧ್ಯಗಳು ಹೆಚ್ಚಾಗಿದ್ದಾವೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಸಲ ಹಿಂದಿನಷ್ಟು ಸುಲಭವಾಗಿ ಜಾರಕಿಹೊಳಿ ಸಹೋದರರು ವಿಶೇಷವಾಗಿ ಚಿಕ್ಕೋಡಿ ಭಾಗದಲ್ಲಿ ಗೆಲುವನ್ನು ಸಾಧಿಸೋದು ಭಾಳ ಕಷ್ಟ. ಯಾಕಂದರೆ ತಮ್ಮಣ್ಣವರಾಗಿರ್ಬೋದು, ನಮ್ಮ ಶಂಭು ಕೊಡೋರ್ಕರವರಾಗಿರ್ಬೋದು, ಅವರ ಏನಪ್ಪ ಅಂದ್ರೆ ಸಂಬಂಧಿಕರು ಹೌದು. ಜೊತೆಗೆ ಅವರು ಇವತ್ತು ದಲಿತ ಸಮುದಾಯದಲ್ಲಿ ಒಂದಿಷ್ಟು ಗುರುತಿಸ್ಕೊಳ್ಳುವಂಥ ಕೆಲಸ ಮಾಡುವುದರಿಂದಾಗಿ ಇವರೊಬ್ಬರ ಅಹಿಂದ ನಾಯಕರಲ್ಲ, ನಾವು ಅಹಿಂದ ನಾಯಕರು ಅನ್ನೋದನ್ನು ಬಿಂಬಿಸೋ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತು ಜಾರಕಿಹೊಳಿ ಸಹೋದರರ ವಿರೋಧಗಳು ಹೆಚ್ಚಾಗಿದ್ದರಿಂದಾಗಿ ಮುಂಬರುವ ದಿನಗಳಲ್ಲಿ ರಾಜಕೀಯ ಒಂದು ಹೊಸ ಸ್ವರೂಪ ಪಡಿಬೋದು ಅಂತ ಹೇಳ್ತಾ ನೋಡ್ರಿ ಏನಾಗ್ತದೆ. ರಮೇಶ್ ಜಾರಕಿಹೊಳಿ ಜೊತೆಗಾರರು, ಜಾರಕಿಹೊಳಿ ಜೊತೆಗಾರರು, ಇದರಲ್ಲಿ ಯಾರ ಮೇಲ್ಗೈ ಸಾಧಿಸ್ಬೋದು? ಈಗಂತೂ ಜಾರಕಿಹೊಳಿ ಬಲ ಆಗ್ಯದ ಅನ್ನೋದು ಎರಡು ಮಾತಿಲ್ಲ. ಆದರೆ ಇದಕ್ಕೆ ಪ್ರತಿಸ್ಪರ್ಧೆ ಪ್ರಜಾಪ್ರಭುತ್ವದಲ್ಲಿ ಬೇಕಲ್ಲ. ಯಾಕೆಂದರೆ ಪ್ರಜಾಪ್ರಭುತ್ವ ಜೀವಂತಿರೋದನ್ನು ಈ ಪ್ರತಿಸ್ಪರ್ಧೆಯಲ್ಲೇ ಆ ಪ್ರತಿಸ್ಪರ್ಧೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡೋಣ ಮುಂದಿನದಲ್ಲಿ ಏನೇ ಆಗ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಈ ಡೆವಲಪ್ಮೆಂಟ್ ಬಗ್ಗೆ ನಾವು ಅಲರ್ಟ್ ಆಗಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ಒಂದು ನೀವು